ತಾಲೂಕಿನಲ್ಲಿ ನೀರಾವರಿ ಯೋಜನೆ ಪೂರ್ಣವಾಗುವ ಮೂಲಕ ರೈತರ ಮೊಗದಲ್ಲಿ ಹರ್ಷ ಬರುವಂತೆ ಆಗಲಿ ಅಂತ ಶ್ರೀರಂಗನಾಥ ಸ್ವಾಮಿ ದೇವರಲ್ಲಿ ಬೇಡಿಕೆ ಇಟ್ಟಿದ್ದೇನೆ ಅಂತ ಮಾಜಿ ಶಾಸಕ ಎ ಮಂಜುನಾಥ್ ಅವರು ತಿಳಿಸಿದರು. ಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ತಮ್ಮ ಹುಟ್ಟಿದ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಕಾರ್ಯಕರ್ತರ ಜೊತೆ ಜನ್ಮ ದಿನಾಚರಣೆ ಆಚರಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕ್ಷೇತ್ರದಲ್ಲಿ ಶೇಕಡಾ 1% ನೀರಾವರಿ ಯೋಜನೆ ಇಲ್ಲ. ಹೇಮಾವತಿ ಯೋಜನೆ ಕುಂಠಿತವಾಗಿ ಸಾಗ್ತಾ ಇದ್ದು, ಮಾಗಡಿ ರಂಗನಾಥ ಸ್ವಾಮಿಯ ಕೃಪೆಯಿಂದವೂ ಪೂರ್ಣಗೊಂಡು ಪ್ರತಿ ಕೆರೆಗೂ ನೀರು ತುಂಬಿ ರೈತರ ಮೊಗದಲ್ಲಿ ಹರ್ಷ ಬರುವ ರೀತಿಯಲ್ಲಿ ಆಗಲಿ ಅಂತ ದೇವರಲ್ಲಿ ಬೇಡಿಕೊಂಡಿದ್ದು, ನಾನು ಈ ಹಿಂದೆ ಶಾಸಕನಾಗಿದ್ದ ಅವಧಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ 2ನೇ ಬಾರಿ ಮುಖ್ಯಮಂತ್ರಿಯಾದಾಗ ಕಾವೇರಿ ನೀರಾವರಿ ಯೋಜನೆ ಮೂಲಕ ವೈಜಿಗುಡ್ ಹಾಗೂ ಮಂಜನಬೆಲೆ ಜಲಾಶಯಕ್ಕೆ ನೀರು ತುಂಬಿಸುವ ಕೆಲಸ ಮಾಡಲಾಗ್ತಾ ಇತ್ತು. ಇದರ ಜೊತೆಗೆ ದ್ವಿಜ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕೂಡ ಪೂರ್ಣವಾಗುವ ನಿಟ್ಟಿನಲ್ಲಿ ಕಾರ್ಯಕರ್ತರು, ಜನಗಳ ಆಶೀರ್ವಾದದಿಂದ ಮುಂಬರುವ 2028ರಲ್ಲಿ ಕ್ಷೇತ್ರದ ರಥ ಎಳೆಯುವಂತೆ ಶಕ್ತಿ ಕೊಡಲಿ. ಕಾರ್ಯಕರ್ತರೇ ನನಗೆ ದೊಡ್ಡ ಶಕ್ತಿಯಾಗಿದ್ದು, ಅವರನ್ನ ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದು, ನನ್ನ ಹುಟ್ಟಿದ ಹಬ್ಬವನ್ನ ಮಾಗಡಿಯಲ್ಲಿ ಆಚರಿಸಬೇಕು ಅಂತ ಹೇಳಿಕೊಂಡಿದ್ರು. ಅದರಂತೆ ಜೆಡಿಎಸ್ ಭವನದಲ್ಲಿ ಆಚರಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಪೌರಾಣಿಕ ನಾಟಕಕ್ಕೆ ಚಾಲನೆ. ಬಿಡದಿಯ ಪ್ರಸಿದ್ಧ ಆಂಜನೇಯ ಕೃಪೋಷಿತ ನಾಟಕ ಮಂಡಳಿ ನುರಿತ ಕಲಾವಿದರಿಂದ ದಕ್ಷ ಯಜ್ಞ ಪೌರಾಣಿಕ ನಾಟಕಕ್ಕೆ ಚಾಲನೆ ನೀಡಲಾಯಿತು. ಎ ಮಂಜು ಒಂದು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದಾಗಿ ಹುಟ್ಟಿದ ಹಬ್ಬದ ಪ್ರಯುಕ್ತ ಉಚಿತ ಕಣ್ಣಿನ ಪರೀಕ್ಷೆಯಾಗುವ ಕರ್ನಾಟಕ ವಿತರಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಹುಟ್ಟಿದ ಹಬ್ಬ ಆಚರಿಸಿದ ಮಾಜಿ ಕಾರ್ಯಕರ್ತರು. ಮಾಜಿ ಶಾಸಕ ಎ ಮಂಜುನಾಥ್ ರವರು ಹುಟ್ಟಿದ ಹಬ್ಬದ ಪ್ರಯುಕ್ತ ಮಾಗಡಿ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ದೇವಾಲಯದ ಮುಂಭಾಗದಲ್ಲಿ ಕಾರ್ಯಕರ್ತರ ಜೊತೆ ಕೇಕನ್ನು ಕತ್ತರಿಸುವ ಮೂಲಕ ಹಬ್ಬವನ್ನು ಆಚರಿಸಿದರು. ಬೃಹತ್ ಸೇಬಿನ ಹಾರ ಹಾಕುವ ಮೂಲಕ ಕಾರ್ಯಕರ್ತರು ಅದ್ದೂರಿಯಾಗಿ ಹುಟ್ಟು ಹಬ್ಬವನ್ನು ಆಚರಿಸಿದರು. ಈ ವೇಳೆ ಲಕ್ಷ್ಮೀ ಎ ಮಂಜುನಾಥ್, ಜೆಡಿಎಸ್ ಮುಖಂಡರಾದಂಥ ಪ್ರತಾಪ್, ವಿಜಯಕುಮಾರ್, ಕೆವಿ ಬಾಲು, ಎಂಎನ್ ಮಂಜು, ಶಬಾಷ್ ಖಾನ್ ಮತ್ತು ರಂಗಣಿ ಕುಮಾರ್, ಪೂಜಾರಿಪಾಳ್ಯ ರವಿ, ಎಂಎಚ್ ಸುನೀಲ್, ರಾಜಣ್ಣ, ಸಾಗರ್, ಕಾರ್ತಿಕ್, ಸುರೇಶ್, ವೆಂಕಟೇಶ್, ನಟೇಶ್ ಮತ್ತು ಬಾಲಕೃಷ್ಣ, ಪುರುಷೋತ್ತಮ್, ಸೋಲೂರು ರಾಘವೇಂದ್ರ, ಬಿಡದಿ ದೇವರಾಜ್, ಕನಕಪುರ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಪವಿತ್ರ ಮತ್ತು ಪದಾಧಿಕಾರಿಗಳಾದಂಥ ಜಯಮ್ಮ, ರತ್ನಮ್ಮ, ಸುಮಾ, ಮಂಜುಳಾ ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು.